ದಾವಣಗೆರೆ ಬಳಿಕ ಬಾಗಲಕೋಟೆಯಲ್ಲೂ ಕೈ ತಲೆದಂಡ. ಬಾಗಲಕೋಟೆಯ ಕಾಂಗ್ರೆಸ್ ಮುಖಂಡರಿಗೆ ಬಿಗ್ ಶಾಕ್. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ವಿಚಾರ. ದಾವಣಗೆರೆ ಬಳಿಕ ಬಾಗಲಕೋಟೆಯಲ್ಲೂ ಕೈ ತಲೆದಂಡ. ಬಾಗಲಕೋಟೆಯ ಕಾಂಗ್ರೆಸ್ ಮುಖಂಡರಿಗೆ ಬಿಗ್ ಶಾಕ್. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ವಿಚಾರ. ಮೂವರು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಅಮಾನತು. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಸಸ್ಪೆಂಡ್ ಭಾಗ್ಯ. ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮುರುಗೇಶ್ ಕಡ್ಲಿಮಟ್ಟಿ, ಕಮತಗಿ ಪಟ್ಟಣ ಪಂಚಾಯಿತಿಯ ಸದಸ್ಯ ಗುರುಪಾಟೀಲ, ರಮೇಶ್ ಜಮಖಂಡಿ ಸೇರಿ ಮೂವರು ಮುಖಂಡರ ತಲೆದಂಡ. ಅಮಾನತು ಮಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆದೇಶ. ಕಾಂಗ್ರೆಸ್ ಅಧ್ಯಕ್ಷ ಎಸ್ಜಿ ದಾವಣಗೆರೆಯ ಬಳಿಕ ಬಾಗಲಕೋಟೆಯಲ್ಲಿ ಕೈ ತಲೆದಂಡ. ಬಾಗಲಕೋಟೆ ಕಾಂಗ್ರೆಸ್ ಮುಖಂಡರಿಗೆ ಇದೀಗ ಬಿಗ್ ಶಾಕ್ ನೀಡಿದೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಒಂದು ವಿಚಾರವಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮೂವರು ಸ್ಥಳೀಯ ಕಾಂಗ್ರೆಸ್ ಮುಖಂಡರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಬಿಡಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮುರುಗೇಶ್ ಕಡ್ಲಿಮಟ್ಟಿ, ಕಮತಗಿ ಪಟ್ಟಣ ಪಂಚಾಯಿತಿ ಸದಸ್ಯ ಗುರುಪಾಟೀಲ ಹಾಗೇನೆ ರಮೇಶ್ ಜಮಖಂಡಿ ಸೇರಿ ಮೂರು ಮುಖಂಡರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಆದೇಶವನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹೊರಡಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್ಜಿ ನಂಜಯ್ಯ ಮಠ ಆದೇಶವನ್ನ ಹೊರಡಿಸಿದ್ದಾರೆ. ದಾವಣಗೆರೆ ಬಳಿಕ ಈಗ ಬಾಗಲಕೋಟೆಯಲ್ಲಿ ಒಂದು ಸಮರ ನಡೀತಾ ಇದೆ. ಸಸ್ಪೆಂಡ್ ಮಾಡಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಮುಖಂಡರಿಗೆ ಬಿಗ್ ಶಾಕ್ ಇದು. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣಾ ವಿಚಾರವಾಗಿ ಮೂವರು ಸ್ಥಳೀಯ ಕಾಂಗ್ರೆಸ್ ಮುಖಂಡರನ್ನ ಅಮಾನತು ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರಂತೆ. ಸೊ ಇದರ ಹಿನ್ನೆಲೆ ಈ ಒಂದು ಸಸ್ಪೆಂಡ್ ಭಾಗ್ಯ ಸಿಕ್ಕಿದೆ. ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮುರುಗೇಶ್ ಕಡ್ಲಿಮಟ್ಟಿ, ಕಮತಗಿ ಪಟ್ಟಣ ಪಂಚಾಯಿತಿ ಸದಸ್ಯ ಗುರುಪಾಟೀಲ ಹಾಗೇನೆ ರಮೇಶ್ ಜಮಖಂಡಿ ಸೇರಿ ಮೂವರು ಮುಖಂಡರಿಗೆ ಸಸ್ಪೆಂಡ್ ಭಾಗ್ಯ ದೊರೆತಿದೆ. ಅಮಾನತು ಮಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆದೇಶ ಹೊರಡಿಸಿದ್ದಾರೆ. ಅಧ್ಯಕ್ಷ ಎಸ್ಜಿ ನಂಜಯ್ಯನ ಮಠ ಆದೇಶವನ್ನ ಹೊರಡಿಸಿದ್ದಾರೆ. ದಾವಣಗೆರೆಯ ಬಳಿಕ ಬಾಗಲಕೋಟೆಯಲ್ಲಿ ಕೈ ತಲೆದಂಡ. ಬಾಗಲಕೋಟೆಯ ನಂತರ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಇದೀಗ ಬಿಗ್ ಶಾಕ್. ಉಪಚುನಾವಣಾ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ರಂತೆ ಈ ಮೂವರು. ಇದನ್ನ ಪರಿಗಣಿಸಿದ ಕಾಂಗ್ರೆಸ್ ಅಧ್ಯಕ್ಷರು ಈ ಮೂವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮೂವರು ಸಸ್ಪೆಂಡ್ ಆಗಿದ್ದಾರೆ. ದಾವಣಗೆರೆಯ ನಂತರ ಬಾಗಲಕೋಟೆಯಲ್ಲಿ ಈಗ ಸಸ್ಪೆಂಡ್ ಭಾಗ್ಯ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ರಾಜು, ಈಗ ಆಲ್ರೆಡಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ದಾವಣಗೆರೆಯಲ್ಲೂ ಕೂಡ ಸಸ್ಪೆಂಡ್ ಮಾಡಿದ್ರು. ಈಗ ಆಲ್ರೆಡಿ ಬಾಗಲಕೋಟೆಗೆ ಬಂದಿದೆ. ಈಗ ಮೂವರು ಸಸ್ಪೆಂಡ್ ಆಗಿದ್ದಾರೆ. ಮತ್ತಿನ್ಯಾರಾದ್ರೂ ಸಸ್ಪೆಂಡ್ ಆಗುವ ಲಕ್ಷಣಗಳೇನಾದ್ರೂ ಇದೆಯಾ? ಯಾವ ರೀತಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಇವರು ಮಾಡ್ತಾ ಇದ್ರು? ಇವತ್ತು ದಾವಣಗೆರೆ ಬೆನ್ನಲ್ಲೇ ಉಪಚುನಾವಣೆ ಏನೊಂದು ಪಕ್ಷದ ಆಂತರಿಕ ಬಿಕ್ಕಟ್ಟಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಬಗೆಹರಿಸುವುದರಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಈ ಒಂದು ಎಲ್ಲವನ್ನ ಶಮನ ಮಾಡಿದ್ರು. ಆದ್ರೆ ಕೆಲವು ವರ್ಷಗಳ ನಂತರ ಕೂಡ ಇಲ್ಲಿ ಪಕ್ಷದಲ್ಲಿ ಕಾಣಿಸಿಕೊಂಡಂತವರು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಜಿಲ್ಲಾಧ್ಯಕ್ಷರು ಈ ಒಂದು ಹೇಳಿಕೆಯನ್ನು ನೋಟಿಸಲು ಕೂಡ ಈ ಮೂವರಿಗೂ ಕೂಡ ನೀಡಲಾಗಿತ್ತು. ಆದ್ರೆ ಇದಕ್ಕೆ ಸಮರ್ಪಕವಾಗಿ ಉತ್ತರ ನೀಡದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಮೂವರನ್ನು ಕೂಡ ಜಿಲ್ಲಾ ಅಧ್ಯಕ್ಷರಾದಂತಹ ಎಸ್ಜಿ ನಂಜನಮಠ ಅವರು ಈ ಒಂದು ಪಕ್ಷ ವಿರೋಧ ಚಟುವಟಿಕೆ ತೊಡಗಿದ್ದಾರೆ ಅನ್ನೋ ಒಂದು ಆದೇಶ ಮೇಲೆ ನೀವು ಪಕ್ಷದ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸುವಂತಹ ಘಟನೆ ಕೂಡ ಬೆಳಕಿಗೆ ಬಂದಿದೆ. ಅನನ್ಯ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.